ಯಾವುದೇ ಒಂದು ಹೋರಾಟ ಉತ್ತೂರು ಹೋಬಳಿಯಿಂದ ಶುರುವಾಗುತ್ತೆ. ಉತ್ತೂರು ಹೋಬಳಿಯಿಂದ ಶುರುವಾಗಿ ಇದು ರಾಜ್ಯ ಆಗ್ಬೋದು, ದೇಶ ಆಗ್ಬೋದು, ದೇಶದೆಲ್ಲ ಎಲ್ಲೆಡೆನೂ ಒಂದು ಇನಾಮ ಅಬಾಲೇಷನ್ ಇದಾಯಿತು. ಏನಂದರೆ ಆಗ ಜೋಡಿದಾರ್ ಇನಾಮತೆ ಇತ್ತು. ಆಗ ಪಿ ವೆಂಕಟಗಿರಿಯಪ್ಪನವರು ಏನು ಮಾಡಿದ್ರಂದರೆ ಅದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಅನುಕೂಲ ಆಗೋ ಥರ ಅವ್ರು ಮಾಡಿದರು. ಎಲ್ಲ ರೈತರಿಗೂ ಭೂಮಿ ಸಿಕ್ತಾಗ ಆಮೇಲೆ ದೇವರಾಜ ಅರಸರು ಒಂದು ಸಾರಿ ಏನು ಮಾಡಿದರು, ಅವರು ಉಳುವ ಒಂದೇ ಭೂಮಿ ಅಂತ ಮಾಡಿದರು. ಆಗ ರೈತರಿಗೆಲ್ಲ ಅನುಕೂಲ ಆಯಿತು. ಈಗ ನಾವು ಉತ್ತೂರು ಹೋಬಳಿ ಅರಟಿ ಗ್ರಾಮದಿಂದ ಶುರು ಮಾಡಿದ್ದೀವಿ. ಇದಕ್ಕೊಂದು ಇತಿಹಾಸ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಆದಾಗ ಜಿ ನಾರಾಯಣಗೌಡರು ಮಿನಿಸ್ಟರ್ ಆಗಿದ್ದರು, ತೋಟಗಾರಿಕೆ ಮಿನಿಸ್ಟ್ರು. ಅವರು ನಮ್ಮೂರಿನವರು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಡಾಕ್ಟರ್ ವಿ ವೆಂಕಟೇಶ್ ಅವರು MP ಆದರು. ನಮ್ಮೂರ ಹೆಸರು ಹೇಳ್ಕೊಂಡು ಅವ್ರು MP ಆದರು. ಈಗ ನಾವು ಹೋರಾಟ ಶುರು ಮಾಡಿದ್ದೀವಿ. ಇದು ಎಲ್ಲ ರೈತರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದು ನ್ಯಾಯ ಇಲ್ಲಿಂದನೇ ಸಿಗುತ್ತೆ. ಅರಟಿ ಏನು ಅರಳಕುಂಟೆ ಸ್ಟೇಟ್ ಫಾರೆಸ್ಟ್ ಇದೆಯೋ ಇಲ್ಲಿಂದನೇ ಎಲ್ಲ ರೈತರಿಗೂ ಜಯ ಸಿಗುತ್ತೆ ಅನ್ನೋದೊಂದು ಎರಡನೇ ಮಾತಿಲ್ಲ. ಅದು ಜಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ನಾವು ಮುಂದುವರಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಏನಿವತ್ತು ನಮ್ಮ ಅರಟಿ ಫಾರೆಸ್ಟ್ ಸಂಬಂಧಪಟ್ಟಂಗೆ ಈಗಾಗಲೇ ಜಂಟಿ ಸರ್ವೆ ಎಲ್ಲ ಆಗಿ 1.5 ವರ್ಷ ಕಳೆದೆ. ಆದರೆ ಇವರು ಜಂಟಿ ಸರ್ವೆ ಏನಾಗಿದೆ ಅನ್ನೋಂಥ ನಕ್ಷೆ ಬಿಡುಗಡೆ ಇವತ್ತು ಮಾಡ್ತಾ ಇಲ್ಲ. ಇವತ್ತು ನಾವು ರೈತರನ್ನು ಒಕ್ಕಲೆಬ್ಸಿದ್ದಾರೆ. ಜಮೀನು ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಮೀನು ಒಳಗಡೆ ಹೋದರೆ ಇವತ್ತು ಕೇಸುಗಳನ್ನು ಹಾಕಿದ್ದಾರೆ. ಅದರಿಂದ ಇವತ್ತು ನಾವು ಜಮೀನು ಒಳಗಡೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಇವತ್ತು ಜಂಟಿ ಸರ್ವೆ ನಕ್ಷೆ ಏನಾಗಿದೆ, ನಕ್ಷೆ ಬಿಡುಗಡೆ ಮಾಡಿ ಅರಣ್ಯದ್ಯಾವುದು ರೈತರದ್ಯಾವುದು ಅಂತ ಇತ್ಯರ್ಥ ಪಡಿಸ್ಬೇಕು. ಇತ್ಯರ್ಥ ಪಡಿಸಲಿಲ್ಲ ಅಂತಂದರೆ ಈಗ ನಮಗೆ ನಕ್ಷೆ ಮುಖ್ಯವಾಗಿರ್ತಕ್ಕಂಥದ್ದು. ನಕ್ಷೆ ಬರೋ ತನಕ ನಾವು ಇಲ್ಲಿ ಅನಿರ್ದಿಷ್ಟ ಒಂದು ಧರಣಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದರ ಭಾಗವಾಗಿ ನಾವು ನಕ್ಷೆ ಬರೋ ತನಕ ಅನಿರ್ದಿಷ್ಟವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ. ರೈತರಿಗೆ ನ್ಯಾಯ ಸಿಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಸರ್.